ನಮಸ್ಕಾರ ಸ್ನೇಹಿತರೆ, ಅಧ್ವಾ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರನ್ನು ನೀವು ಕೇಳಿರ್ತೀರ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ. ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿ ಆಗಿರ್ಬೋದು, ಒಂದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ನಾವು ನೋಡುವಾಗ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸೋದಕ್ಕೆ ಅದೊಂದು ಅಷ್ಟು ಸುಲಭದ ಮಾತಲ್ಲ. ಸಾಕಷ್ಟು ಪರಿಶ್ರಮವನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಇವತ್ತಿನ ಒಂದು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಆಂತರಿಕ ಸಮಸ್ಯೆಗಳಾಗಿರ್ಬೋದು, ಸ್ವಾರ್ಥ ಆಗಿರ್ಬೋದು, ಇಂಥ ಒಂದು ಸ್ವಾರ್ಥ ವ್ಯವಸ್ಥೆ ಒಳಗಡೆ ಒಂದು ಸಂಘವನ್ನು ಕಟ್ಟಿ ಬೆಳೆಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇಂಥದ್ರಲ್ಲಿ ಇವತ್ತು ಈ ಒಂದು ಸಂಘಟನೆಯ ಒಂದು ವಿಚಾರವಾಗಿ ಮಾತನಾಡುವಾಗ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSSನ ಒಂದು ವಿಚಾರವಾಗಿ ಮಾತನಾಡುವಾಗ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಏಕೆಂದರೆ 1925ರಲ್ಲಿ ಮಹಾರಾಷ್ಟ್ರದ ನಾಗಪುರದ ಮೊಯ್ತೆವಾಡ ಎಂಬಲ್ಲಿ ಒಬ್ಬರು ವೃತ್ತಿಯಲ್ಲಿ ಆತ ವೈದ್ಯರಾಗಿದ್ದರು, ಡಾಕ್ಟರ್ ಆಗಿದ್ದರು. ಡಾಕ್ಟರ್ ಅಂದರೆ ಕೇವಲ ಆಪ್ರೇಷನ್ ಮಾಡೋದಕ್ಕಷ್ಟೇ ಸೀಮಿತ ಅಲ್ಲ. ಡಾಕ್ಟ್ರು ಅಂದರೆ ಈಗೂ ಕೂಡ ಸಾಮಾಜಿಕ ವ್ಯವಸ್ಥೆಯನ್ನು ತಿದ್ದೋದಕ್ಕೂ ಕೂಡ ಒಬ್ಬರು ಡಾಕ್ಟ್ರು ಬೇಕಾಗುತ್ತೆ. ಒಬ್ಬ ಪೇಷಂಟನ್ನು ಹೇಗೆ ಆಪರೇಷನ್ ಮಾಡೋಕ್ಕಾಗಿರ್ಬೋದು, ಒಬ್ಬ ಪೇಷಂಟ್ಗೆ ಒಬ್ಬ ಇಂಜೆಕ್ಷನ್ ಮಾಡೋದಕ್ಕೆ ಹೇಗೆ ಒಂದು ಆಸ್ಪತ್ರೆಯಲ್ಲಿ ವೈದ್ಯರ ಒಂದು ಅಗತ್ಯ ಇದೆಯೋ, ಹಾಗೆ ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ತಿದ್ದೋದಕ್ಕೆ, ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಮುನ್ನಡೆಸೋದಕ್ಕೆ ಕೂಡ ಒಬ್ಬ ವೈದ್ಯನ ಅವಶ್ಯಕತೆ ಇತ್ತು ಕೂಡ. ಹಾಗಾಗಿನೇ ಒಬ್ಬರು ಡಾಕ್ಟ್ರು ಅಂದರೆ ವೈದ್ಯರು ಅವ್ರ ವೈಯಕ್ತಿಕ ಬದುಕಿನಲ್ಲಿ ಅವ್ರು ಬೇರೆ ಮಾರ್ಗದಲ್ಲಿ ಹೋಗ್ಬೋದಾಗಿತ್ತು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದಾಗಿತ್ತು. ಆವತ್ತಿನ ಕಾಲದಲ್ಲಿ ಅವರು ವೈದ್ಯರಾಗಿದ್ದರು. ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಪ್ರವೃತ್ತಿಯಲ್ಲಿ ಸಮಾಜಕ್ಕೋಸ್ಕರ ತಮ್ಮ ಬದುಕನ್ನು ಮೀಸಲಿಟ್ಟು, ತಮ್ಮ ವೈಯಕ್ತಿಕ ಬದುಕನ್ನು ಬದಿಗಿರಿಸಿ ಅವರು ಒಂದು ಸಂಘಟನೆಯನ್ನು ಕಟ್ತಾರೆ. ಆ ಪುಣ್ಯಾತ್ಮ ಬೇರೆ ಯಾರೂ ಅಲ್ಲ, ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅಂತ ಅವ್ರ ಹೆಸರು. 1925 ಮಹಾರಾಷ್ಟ್ರದ ನಾಗಪುರದ ಮೊಯ್ತೆವಾಡದಲ್ಲಿ ವಿಜಯದಶಮಿ ಎಂದು ಈ ಒಂದು ಸಂಘಟನೆಯನ್ನು ಕಟ್ಟಲಾಗುತ್ತೆ. ಅವರು ಕೂಡ ಇದನ್ನು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ. ನಾನು ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ ಈ ಒಂದು ಹಂತಕ್ಕೆ ಬೆಳೆಯುತ್ತೆ, ಈ ಒಂದು ಹಂತದಲ್ಲಿ ಹೋಗುತ್ತೆ ಅಂತ. ತುಂಬ ತಳಮಟ್ಟದಿಂದ ಅವರು ಸಂಘಟನೆಯನ್ನು ಕಟ್ಟಿದ್ರು. ಹಳ್ಳಿಗೂ ಕೂಡ, ಭಾರತದ ಮೂಲೆಗೂ ಕೂಡ, ಭಾರತದ ಹಳ್ಳಿಗೂ ಸಂಘಟನೆ ತಲುಪ್ತು. ಇವತ್ತು ಭಾರತದ ಯಾವುದೇ ಒಂದು ಗ್ರಾಮೀಣ ಭಾಗಕ್ಕೆ ಹೋಗಿ ನೀವು ಯಾರನ್ನಾದ್ರೂ RSS ಬಗ್ಗೆ ಗೊತ್ತಾ ಅಂತ ಕೇಳಿದರೆ ಹೌದು ಗೊತ್ತು ಅಂತಾರೆ. ಅಂದರೆ ಆ ಮಟ್ಟಿಗೆ ಒಂದು ಸಂಘಟನೆಯನ್ನು ಕಟ್ಟಲಾಯಿತು. ನಿಜಕ್ಕೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ಅಮೇರಿಕದಲ್ಲೂ ಕೂಡ ಇಂಥದ್ದು ಸಂಘಟನೆ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಮೇರಿಕದವರು ಕೂಡ ಅಸೂಯೆಯನ್ನು ಪಡ್ತಾರೆ. ಅಂಥ ಒಂದು ಮಹಾ ಸಂಘಟನೆಯನ್ನು ಕಟ್ಟಿದಂಥವರು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆ ಅವರು ಇವತ್ತು ನಮ್ಮ ಮುಂದೆ ಎಲ್ಲೇ ಹೋದರೂ ಕೂಡ ಅವ್ರು ಕಟ್ಟಿ ಬೆಳೆಸಿದಂಥ ಸಂಘಟನೆ ಏನಿದೆ, ಆ ಸಂಘಟನೆ ಇವತ್ತು ಕೂಡ ಹಾಗೆ ಬದುಕುಳಿದಿದೆ. ವ್ಯಕ್ತಿ ಇಲ್ಲ, ಕಟ್ಟಿದಂಥ ವ್ಯಕ್ತಿ ಇಲ್ಲ. ಅಂದರೆ ಆಧಾರಿತ ಸಿದ್ಧಾಂತ ಇಟ್ಕೊಂಡು ಏನಾದರೂ ಆತ ಸಂಘಟನೆಯನ್ನು ಕಟ್ಟಿದ್ದಾಗಿದ್ರೆ ಆತನ ಜೊತೆಯಲ್ಲಿ ಸಂಘಟನೆ ಹೋಗ್ತಾ ಇತ್ತು. ಆದರೆ ಆತ ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ವ್ಯಕ್ತಿ ಆಧಾರಿತ ಸಂಘಟನೆ ಕಟ್ಟಲಿಲ್ಲ. ಸಮಾಜದ ಉದ್ಧಾರಕ್ಕೋಸ್ಕರ, ರಾಷ್ಟ್ರದ ಒಂದು ರಾಷ್ಟ್ರೀಯತೆ ವಿಚಾರದಲ್ಲಾಗಿರ್ಬೋದು, ಅಸ್ಮಿತೆ ವಿಚಾರದಲ್ಲಾಗಿರ್ಬೋದು, ಈ ಒಂದು ಹಂತದಲ್ಲಿ ಈ ಒಂದು ಮನಸ್ಥಿತಿ ಇಟ್ಕೊಂಡು ಅವರು ಸಂಘಟನೆ ಕಟ್ಟಿದೇ ಪರಿಣಾಮ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದು, RSS ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಷಯ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾನಾ ಆಯಾಮದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ಸಾಮಾಜಿಕ ವಲಯದಲ್ಲಾಗಿರ್ಬೋದು, ಹಾಗೆ ರಾಜಕೀಯ ವಲಯದಲ್ಲಿ. ಈ ಸಾಮಾಜಿಕ ವಲಯಕ್ಕೆ ಬಂದರೆ ನಾವು ಎಲ್ಲೇ ನಮ್ಮ ಭಾರತದೊಳಗಡೆ ಎಲ್ಲೇ ಆಗ್ತಕ್ಕಂಥ ಅನಾಹುತಗಳಾಗಿರ್ಬೋದು, ಭೂಕಂಪನಗಳಾಗಿರ್ಬೋದು, ಚಂಡಮಾರುತಗಳಾಗಿರ್ಬೋದು, ಏನೇ ಪರಿಸ್ಥಿತಿ, ಎಂಥದ್ದೇ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಅಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಸ್ವಾರ್ಥದಿಂದ ಹಾಜರಿರ್ತಾನೆ. ನಿಜಕ್ಕೂ ಕೂಡ ಇಂಥ ಒಂದು ಸಂಘಟನೆ ಒಳಗಡೆ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನ ಬದುಕು ನಿಜಕ್ಕೂ ಕೂಡ ಆತನ ಬದುಕು ಸಂಪೂರ್ಣ ಆಗುತ್ತೆ. ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಂಪೂರ್ಣವಾಗಿ ತನ್ನ ಬದುಕನ್ನು ಯಾರು ತೊಡಗಿಸಿಕೊಂಡಿದ್ದಾನೋ ಅಂಥವನ ಬದುಕು ನಿಜಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ನಾವು ನೇರವಾಗಿ ಹೇಳ್ಬೋದು. ಹಾಗೆ ರಾಜಕೀಯ ವಲಯದಲ್ಲೂ ಕೂಡ ಸಂಘ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದು. ಅಂದರೆ ಜನಸಂಘದ ಮೂಲಕ ಆಗಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಮೂಲಕ ಆಗಿರ್ಬೋದು, ಸಾಕಷ್ಟು ಜನ ಅಂದರೆ RSSನ ಮೂಲದವರೇ ಈ ಒಂದು ಜನಸಂಘದ ಹಾಗೂ ಭಾರತೀಯ ಜನತಾ ಪಾರ್ಟಿ ಮೂಲಕ ತಮ್ಮ ಬದುಕಿನಲ್ಲಿ ಸಾಮಾಜಿಕ ವ್ಯವಸ್ಥೆಗೋಸ್ಕರ ಕೆಲಸವನ್ನು ಮಾಡಿದಂಥವರು ಸಾಕಷ್ಟು ಜನ ಕಂಡುಬರ್ತಾರೆ. ದೀನ್ ದಯಾಳ್ ಉಪಾಧ್ಯಾಯ ಅವರಾಗಿರ್ಬೋದು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ಬೋದು,
ಹಾಗೆ ಲಾಲ್ ಕೃಷ್ಣ ಅಡ್ವಾಣಿಜಿಯವರಾಗಿರ್ಬೋದು, ಪ್ರಮೋದ್ ಮಹಾಜನ್ ಅವರಾಗಿರ್ಬೋದು, ಅರುಣ್ ಶೌರಿ ಆಗಿರ್ಬೋದು. ಈಗ ನಮ್ಮ ದೇಶದ ನಮ್ಮ ಭಾರತದ ಪ್ರಧಾನಿಗಳಾಗಿರ್ತಂತಹ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ RSSನ ಹಿನ್ನೆಲೆಯಿಂದ ಬಂದಂಥವ್ರು. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಸೇವೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ಜನ ಇದಕ್ಕೆ ವಿರೋಧಿಗಳು ಕೂಡ ಇದ್ದಾರೆ. ನಮ್ಮ ಭಾರತದ ಒಳಗೆ ಇದ್ದಾರೆ. ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು RSSನ್ನು ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥವ್ರು. ಕೋಮುವಾದಿಗಳು, ಹಿಂಸಾವಾದಿಗಳು, ಬಲಪಂಥೀಯರು, ರೇಟಿಸ್ಟ್ಗಳು ಅವರಿಗೆ ಅವರ ಮನಸ್ಸಿಗೆ ಬಂದಂತೆ ಅವರ ಬಾಯಿಗೆ ಅಂದರೆ ಅವರ ಒಂದು ನಾಲಿಗೆಗೆ ತೋಚಿದ ಹಾಗೆ ಮಾತಾಡ್ತಕ್ಕಂಥವ್ರು ಕೂಡ ಈ ಸಂಘದ ವಿಚಾರವಾಗಿ ಮಾತನಾಡ್ತಕ್ಕಂಥವ್ರು ನಮ್ಮ ಭಾರತದ ಒಳಗೆ ಇರ್ತಕ್ಕಂಥ ನಾಯಕರುಗಳೇ ಇದ್ದಾರೆ. ಅವ್ರು ಏನೇ ಮಾತನಾಡಿದ್ರು ಕೂಡ, ಅವ್ರು ಎಷ್ಟು ಮಾತನಾಡಿದ್ರು ಕೂಡ ದಿನೇ ದಿನೇ ಸಂಘ ತನ್ನ ಒಂದು ಶಕ್ತಿಯನ್ನು ವೃದ್ಧಿಸ್ಕೊಂಡು ಹೋಗ್ತಾ ಇದೆ. ಅಂದರೆ ತನ್ನ ಶಕ್ತಿಯನ್ನು ಬಲಪಡಿಸ್ಕೊಂಡು ಹೋಗ್ತಾ ಇದೆ ವಿನ ಎಲ್ಲೂ ಕೂಡ ಸಂಘಕ್ಕೆ ಹಿನ್ನಡೆ ಆಗ್ತಿಲ್ಲ, ಸಂಘ ದುರ್ಬಲ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಸಂಘಕ್ಕೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾಗಿ ಸಂಘ ಈ ಸಮಾಜಕ್ಕೋಸ್ಕರ, ಈ ಭಾರತಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತನಾಡಲಿಕ್ಕೆ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಮುಂದಿನ ಅಂದರೆ 2025 ಮುಂದಿನ ಒಂದು ವಿಜಯದಶಮಿಗೆ ಶತಾಯುಷಿ ಆಗ್ತಾ ಇದೆ, 100 ವರ್ಷ ಪೂರ್ಣಗೊಳಿಸ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS. ಹಾಗಾಗಿ ಈ ಒಂದು ವಿಚಾರವಾಗಿ ನಾವು ಹೇಳೋದಾದರೆ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕು. ಹಳ್ಳಿಗಳಲ್ಲಿ ಇವತ್ತು ಕೂಡ ಸಾಕಷ್ಟು ಸಮಸ್ಯೆಗಳಿವೆ. ನಮ್ಮ ಸಮಾಜದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಅಸ್ಪೃಶ್ಯತೆ ಆಗಿರ್ಬೋದು, ಹಾಗೆ ಸಮಾಜದ ಒಳಗಡೆ ಇರತಕ್ಕಂಥ ಒಂದು ಮೂಢನಂಬಿಕೆ ಒಂದು ವಿಚಾರದಲ್ಲಾಗಿರ್ಬೋದು, ಹಾಗೆ ಸಮಾಜದ ಹುಳುಕುಗಳು, ಹಾಗೆ ಮೂಲಭೂತ ಸೌಕರ್ಯಗಳ ಒಂದು ವಿಚಾರದಲ್ಲಾಗಿರ್ಬೋದು, ಹಾಗೆ ಜನರ ಒಂದು ಧಾರ್ಮಿಕ ಭಾವನೆ ಅಂದರೆ ಏನಿತ್ತು ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಒಂದಷ್ಟು ಅವ್ಯವಸ್ಥೆಗಳು, ಅಂದರೆ ನಮ್ಮ ಭಾರತದ ಮೇಲೆ, ನಮ್ಮ ಭಾರತದ ಒಂದು ಅಸ್ಮಿತೆಯನ್ನು, ನಮ್ಮ ದೇಶದ ಒಂದು ಅಸ್ಮಿತೆಯನ್ನು ಹಾಳು ಮಾಡಲೇಬೇಕು ಅಂತಕ್ಕಂಥ ಒಂದು ಕೆಟ್ಟ ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಶಕ್ತಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಗಳು ಅಗತ್ಯ ಆಗಿದೆ. ಹಾಗೆ ದೇಶದ ಮೂಲೆಯಲ್ಲೂ, ದೇಶದ ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಮನೆಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಿದ್ಧಾಂತ ಏನಿದೆ, ಒಂದು ಸೈದ್ಧಾಂತಿಕ ಹಿನ್ನೆಲೆ ಏನಿದೆ, ಅಂದರೆ ಇದರ ಮೂಲ ಗುರಿ ಒಂದೇ, ಈ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶದ ಒಳಗಡೆ ಇರ್ತಕ್ಕಂಥ ಒಂದು ಭಯೋತ್ಪಾದನಾ ಚಟುವಟಿಕೆಗಳಾಗಿರ್ಬೋದು, ಮತಾಂತರ ಆಗಿರ್ಬೋದು, ಹಾಗೆ ಭಾರತ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಒಂದು ಮುಂದಿನ ಒಂದು ದೂರದೃಷ್ಟಿ ಇಟ್ಟುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದಿನ ಒಂದು ವ್ಯಕ್ತಿತ್ವ ವಿಕಸನಕ್ಕೆ, ಹಾಗೆ ಸಾಮಾಜಿಕ ವಿಕಸನಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಕೊಡುಗೆಯನ್ನು, ಒಂದು ಒಳ್ಳೆಯ ಮುಂದಿನ ಒಂದು ದೂರದೃಷ್ಟಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೋಸ್ಕರ, ನಮ್ಮ ಸಮಾಜದ ಏಳಿಗೆಗೋಸ್ಕರ ಮತ್ತಷ್ಟು ಶಕ್ತಿಯನ್ನು ಹೆಚ್ಚಿಸಿಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೇವಲ ಯಾರೋ ಒಬ್ಬ ಸಂಘದ ಮುಖ್ಯಸ್ಥನಾಗಿರ್ಬೋದು, ಸಂಘದ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಕುಳಿತಿರ್ತಕ್ಕಂಥವ್ರು ಆಗಿರ್ಬೋದು, ಹಾಗೆ ರಾಜ್ಯ ಮಟ್ಟದಲ್ಲಿ ಕುಳಿತಿರ್ತಕ್ಕಂಥವ್ರು ಆಗಿರ್ಬೋದು, ಅವರು ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಳಮಟ್ಟದಿಂದ ಅಂದರೆ ಹಳ್ಳಿಗಳಿಂದ ಶಾಖೆಗಳಲ್ಲೂ ಕೂಡ ಇಂತಹ ಒಂದು ರಾಷ್ಟ್ರೀಯತೆಯ ಒಂದು ವಿಚಾರದಲ್ಲಾಗಿರ್ಬೋದು, ಅಸ್ಮಿತೆಯ ವಿಚಾರದಲ್ಲಾಗಿರ್ಬೋದು, ಒಂದು ಬಲವಾದಂಥ ಅಂಶಗಳನ್ನು ನಾವು ಮೈಗೂಡಿಸ್ಕೋಬೇಕಾಗ್ತದೆ. ದೇಶದ ಪ್ರತಿಯೊಬ್ಬ ಪ್ರಜೆ ಅನಿಸ್ಕೊಂಡಂಥವನು ಯಾವುದೇ ಧರ್ಮದವರಾಗಿರಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದ್ವೇಷ ಮಾಡಲಿಕ್ಕೆ ಹೋಗಬೇಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಕೂಡ ಮುಸಲ್ಮಾನರನ್ನು ಕೂಡ ದ್ವೇಷ ಮಾಡಿಲ್ಲ, ಕ್ರಿಶ್ಚಿಯನರನ್ನು ಕೂಡ ದ್ವೇಷ ಮಾಡೋದಿಲ್ಲ. ಅದೆಲ್ಲವೂ ಕೂಡ ಒಂದು ರಾಜಕೀಯ ಪ್ರೇರಿತ ಸುಳ್ಳೋದು. ರಾಹುಲ್ ಗಾಂಧಿ ಅವರು ಏನಾದರೂ ಮಾತನಾಡ್ಬೋದು, ಸೋನಿಯಾ ಗಾಂಧಿ ಅವರು ಏನಾದರೂ ಮಾತನಾಡ್ಬೋದು, ನಮ್ಮ ಕರ್ನಾಟಕದ ಮಹಾನುಭಾವರಾದಂಥ ಶ್ರೀ ಸಿದ್ದರಾಮಯ್ಯವರು ಅವ್ರು ಏನು ಬೇಕಾದರೂ ಮಾತನಾಡ್ಬೋದು. ಅವರ ರಾಜಕೀಯ ಅವರ ಒಂದು ಓಲೈಕೆಗೋಸ್ಕರ, ಅವರ ಒಂದು ಅಪೀಸ್ಮೆಂಟ್ಗೋಸ್ಕರ ಬೇರೆ ಯಾರ್ದೋ ಓಟ್ ಅಂದರೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಅನ್ನು ನಾವು ಬಾಯಿಗೆ ಬಂದಾಗಿ ಟೀಕೆ ಮಾಡಿದರೆ ನಾವು ಅವ್ರ ಕಡೆಯಿಂದ ನಮಗೆ ಒಂದಷ್ಟು ಓಟ್ಗಳು ಬರುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ ಹೊರತು ಇವತ್ತು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1948ರಿಂದ ಇಲ್ಲಿ ತನಕ 3 ಬಾರಿ ಬ್ಯಾನ್ ಮಾಡಿದ್ರು ಕೂಡ ಸಿದ್ದರಾಮಯ್ಯನಂತವರು 1000 ಜನ ಬಂದರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟಚ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ತಂದೆ ತಾಯಂದಿರು ಅಂದರೆ ನಮ್ಮ ಹಿಂದೂ ಧರ್ಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವರಾಗಿರ್ಬೋದು, ಒಟ್ಟಾರೆ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಇರತಕ್ಕಂಥ ತಂದೆ ತಾಯಿ ಪೋಷಕರು ಏನೆಂದರೆ ನಿಮ್ಮ ಮಕ್ಕಳನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಸಂಘದ ಒಂದು ವ್ಯಾಪ್ತಿಯಲ್ಲಿ ನೀವು ಮಗುವನ್ನು ನೀವು ಅದಕ್ಕೆ ಒಂದು ಶಿಕ್ಷಣವನ್ನು ಕೊಡಿಸಿದರೆ ಆ ಮಗು ಮುಂದಿನ ದಿನಗಳಲ್ಲಿ ಸಮಾಜಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಬದುಕುತ್ತೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೆಮ್ಮೆಯನ್ನು ಹೇಳ್ತಾ ನನ್ನ ಇವತ್ತಿನ ಈ ಒಂದು ಕಾರ್ಯಕ್ರಮ, ನನ್ನ ಈ ಒಂದು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕಾರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.